ಇವತ್ತು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಹಿರಿಯ ನಟ ಬ್ಯಾಂಕ್ ಜನಾರ್ದನ್. ಸೊ ಅದರ ಅಪ್ಡೇಟ್ ಅನ್ನು ನಿಮಗೆ ಕೊಡ್ತಾ ಇದ್ವಿ. ಕರ್ನಾಟಕ ಕಂಡಂತ ಕನ್ನಡ ಚಿತ್ರರಂಗ ಕಂಡಂತ ಅಪರೂಪದ ನಟ ಬ್ಯಾಂಕ್ ಜನಾರ್ದನ್ ವಿಧಿವಶರಾಗಿದ್ದಾರೆ. ಮಧ್ಯರಾತ್ರಿ 2:30 ಸುಮಾರಿಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಪಾರ್ಥಿವ ಶರೀರ ಇದೆ. ಸುಲ್ತಾನ್ ಪಾಳ್ಯದ ಮನೆಗೆ ಶಿಫ್ಟ್ ಮಾಡಲಿದ್ದಾರೆ ಕುಟುಂಬಸ್ಥರು. ಸೊ ಮನೆಯ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬ್ಯಾಂಕ್ ಜನಾರ್ದನ್ 76 ವರ್ಷ ವಯಸ್ಸಾಗಿತ್ತು. ಸಂಜೆ 4 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ವಿಧಿವಶರಾಗಿದ್ದಾರೆ. ಇವತ್ತಿನ ಬೆಳಗ್ಗೆ ಕನ್ನಡ ಚಿತ್ರರಸಿಕರಿಗೆ ಇದೊಂದು ಆಘಾತದ ಸುದ್ದಿ. ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಮೂಲತಃ ಹೊಳಲ್ಕೆರೆ ಅವರು. ಬ್ಯಾಂಕ್ನಲ್ಲೇ ಕೆಲಸ ಮಾಡ್ತಾ ಹಲವಾರು ಸಿನಿಮಾಗಳಲ್ಲಿ ಅವರು ನಟಿಸ್ತಾ ಇದ್ರು ಆರಂಭದಲ್ಲಿ. ಅದಾದ ನಂತರ ಫುಲ್ ಫ್ಲೆಡ್ಜ್ ಆಗಿ ಸಿನಿಮಾದಲ್ಲಿ ನಟಿಸೋಕೆ ಮುಂದಾಗ್ತಾರೆ. ಸದ್ಯಕ್ಕಿರುವಂಥ ಲೆಕ್ಕದ ಪ್ರಕಾರ ಸುಮಾರು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬ್ಯಾಂಕ್ ಜನಾರ್ದನ್ ನಟಿಸಿದ್ರು ಅನ್ನೋದು. ಸೊ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಒಂದು ವೇಳೆ ಆರೋಗ್ಯ ಚೆನ್ನಾಗಿದ್ದರೆ ಇನ್ನೊಂದಷ್ಟು ವರ್ಷಗಳ ಕಾಲ ಅವ್ರು ನಮ್ಮ ಜೊತೆಗೆ ಇರಬೇಕಾಗಿತ್ತು ಅಂತ ಹಲವಾರು ಹಿರಿಯ ನಟರು TV9 ಜೊತೆ ಕೂಡ ಮಾತನಾಡ್ತಾ ಆ ವಿಚಾರವನ್ನು ತಿಳಿಸ್ತಾ ಇದ್ರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮಧ್ಯಾಹ್ನ 2:30ಕ್ಕೆ ನಟ ಬ್ಯಾಂಕ್ ಜನಾರ್ದನ್ ವಿಧಿವಶರಾಗಿದ್ದಾರೆ. ಸೊ ಅವರ ಸಿನಿಮಾದ ಒಂದಷ್ಟು ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಚೈತ್ರ, ನಮ್ಮ ಬಾಲ್ಯದಿಂದ ನಾವು ನೋಡ್ಕೊಂಡು ಬಂದಂಥ ಅಪರೂಪದ ಸಹ ಕಲಾವಿದರಲ್ಲೊಬ್ಬರು ಬ್ಯಾಂಕ್ ಜನಾರ್ದನ್. ಅವ್ರು ಇದ್ರೆ ಒಂಥರ ಲವಲವಿಕೆ. ಸೊ ಅವರ ಕಾಮಿಡಿ ಎಸ್ಪೆಷಲಿ ಇಷ್ಟು ಸಿನಿಮಾದ ನೋಡ್ತಾ ಇದ್ವಿ. ಉಪೇಂದ್ರ ಅವ್ರ ಸಿನಿಮಾ ಬಂದಾಗೆಲ್ಲ ಬೈಯೋದೇ ಅವರು. ಅದು ಎಷ್ಟು ಮಟ್ಟಿಗೆ ಬೈಕೊಂಡೇ ಓಡಾಡೋದು. ಅವ್ರ ಜೊತೆ ಒಬ್ಬ ಕಾನ್ಸ್ಟೇಬಲ್. ಸೊ ಇದೆಲ್ಲವನ್ನು ಕೂಡ ನೋಡಿದಾಗ ನಾವೆಲ್ಲೋ ನಮ್ಮ ಚೈಲ್ಡ್ಹುಡ್ ಡೇಸ್ನ ಆ ಆರ್ಟಿಸ್ಟ್ಗಳನ್ನು ಕಳ್ಕೊತಾ ಇದ್ವಿ ಒಬ್ಬೊಬ್ಬರನ್ನೇ. ಆ ಮೆಮೊರಿ ಸರಿಗಮ ವಿಜಯ್ ಅವರು ಇರ್ಬೋದು, ಇವ್ರು ಇರ್ಬೋದು, ಮಂದೀಪ್ ರೈ ಇಂಥ ಹಲವಾರು ನಟರು. ಸೊ ಬ್ಯಾಂಕಲ್ಲಿ ಇದ್ಕೊಂಡೆ 100ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಟಿಸಿದ್ರು. ಅದಾದಮೇಲೆ ಎರಡನ್ನೂ ಕೂಡ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಸಿನಿಮಾನೇ ಕಂಪ್ಲೀಟ್ ಆಗಿ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆಗಲೇ ನಿಮ್ಮ ಜೊತೆ ಮಾತಾಡ್ತಾ ನಮ್ಮ ಮುಖ್ಯಮಂತ್ರಿ ಚಂದ್ರೂರು ಹೇಳ್ತಾ ಇದ್ರು, ಈ ಸಹ ಕಲಾವಿದರಿಗೆ ಅವಕಾಶ ಆಪ್ಷನ್ ಇರೋದಿಲ್ಲ. ಬಂದಂಥ ಪಾತ್ರವನ್ನು ಮಾಡಲೇಬೇಕಾಗತ್ತೆ. ಸಣ್ಣದಾಗಲಿ ಯಾವುದೇ ಕ್ಯಾರೆಕ್ಟರ್ ಆಗಲಿ ಅದನ್ನು ಬ್ಯಾಂಕ್ ಜನಾರ್ದನ್ ಎರಡೂ ಕೈಗಳಿಂದ ಬರಸೆಳೆದುಕೊಂಡು ಆ್ಯಕ್ಟ್ ಮಾಡ್ತಾ ಇದ್ರು ಅಂತ ಒಬ್ಬ ಅಪರೂಪದ ಆಕ್ಟರ್ ನಾವು ಕಳ್ಕೊಂಡಿದ್ದೇವೆ. ನಿಜ, ಇಡೀ ಸ್ಕ್ರೀನ್ ಅನ್ನ ಆವರಿಸ್ಕೊಂಡ್ ಬಿಟ್ಟಾಗಿ ಅನ್ನಿಸ್ತಾ ಇತ್ತು. ನಾವು ಸಿನಿಮಾಗಳಲ್ಲಿ ನೋಡಿದಾಗ್ಲೂ ಬ್ಯಾಂಕ್ ಜನಾರ್ದನ್ ಕಾಣಿಸ್ಕೊಳ್ತಾ ಇದ್ರು, ಹಾಗೆ ಸೀರಿಯಲ್ಸ್ ಗಳಲ್ಲಿ ಅಭಿನಯಿಸ್ತಾ ಇದ್ರು, ರಂಗಭೂಮಿ ಕಲಾವಿದರಾಗಿನೂ ಕೂಡ ಅವ್ರು ಸಲ್ಲಿಸಿರುವಂತಹ ಸೇವೆ ಎಲ್ಲವನ್ನೂ ಕೂಡ ನೆನಪಿಸ್ಕೊಳ್ಬೇಕು. ಸದೀಗ ಹಿರಿಯ ನಟಿ ಗಿರ್ಜಾ ಲೋಕೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ಬ್ಯಾಂಕ್ ಜನಾರ್ದನ್ ಅವರ ಹೆಸರನ್ನ ಕೇಳಿದಾಗ ನಾನು ಈಗಾಗಲೇ ನನ್ನ ಕಲೀಗ್ ಚೈತ್ರ ಹತ್ರ ಹೇಳ್ತಾ ಇದ್ದೆ, ನಮ್ಮ ಬಾಲ್ಯದಿಂದ ನಾವೇನು ಅದ್ಭುತವಾದಂಥ ಆರ್ಟಿಸ್ಟ್ಗಳನ್ನು ನೋಡ್ಕೊಂಡು ನಾವು ಬೆಳೆದ್ವಿ, ಅದರಲ್ಲಿ ಒಂದೊಂದೇ ಕೊಂಡಿ ಕಳಿಸ್ತಾ ಫೀಲ್ ಆಗ್ತಾ ಇದೆ ಮೇಡಮ್. ಅಲ್ವಾ, ಒಂದು ಹುಟ್ಟು ಅಂತ ಅಂದ್ಮೇಲೆ ಸಾವು ಇದ್ದೇ ಇರ್ಬೇಕಲ್ವಾ. ನಿಜ ನಿಜ. ಯಾವಾಗ ನೆಕ್ಸ್ಟ್ ಮೂಮೆಂಟೇ ಇರುತ್ತೆ. ನಮ್ಮ ಹಿಂದೆನೆ ಬೆನ್ನಿ ಹಿಂದೆ ಇರೋದು ನಮ್ಮ ಸ್ನೇಹಿತನಾಗಿರೋದು ಸಾವು ಒಂದೇ ಅಂತೆ. ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು, ನಾವು ಹೆದರ್ಕೋಬಾರ್ದು, ಅದಕ್ಕೆ ನಮ್ಮ ಸ್ನೇಹಿತ ಅದು ನಿಜ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ಆ ಮಧ್ಯೆ ನಾವೇನ್ ಬದುಕಿದೀವಿ ಅದ್ರಲ್ಲಿ ಏನ್ ಮಾಡಿದ್ದೀವಿ ಅನ್ನೋದೇ ಅಷ್ಟೇ ಮುಖ್ಯ ಆಗುತ್ತೆ. ಈಗ ನನ್ನ ಪ್ರಕಾರ ಅದಷ್ಟೇ ಮುಖ್ಯ ಆಗುತ್ತೆ, ಬೇರೆ ಏನೂ ಇಲ್ಲ. ನಾವು ಒಳ್ಳೇದ್ ಮಾಡಿದೀವ, ಕೆಟ್ಟದ್ ಮಾಡಿದೀವ, 4 ಜನಕ್ಕೆ ನಗ್ಸಿದೀವ, ಅವರ ಪಾತ್ರಗಳ ಮೂಲಕ ಅವರು ಎಷ್ಟೆಂತ ಅವರು ಪೊಲೀಸ್ ದಪ್ಪೇದಾರ ಈ ತರ ಪಾತ್ರಗಳು, ಕಾನ್ಸ್ಟೇಬಲ್ ಆ ತರ ಮಾಡಿದಾಗ ಎಂತ ಒಂದು ಖುಷಿ ಕೊಡ್ತಾ ಇತ್ತಲ್ವಾ. ಎಷ್ಟು ಒಳ್ಳೆ ಅದ್ಭುತವಾದ ಒಂದು ನಟ. ಅವರೇನು ನಟನಾಗೆ ಬರ್ಬೇಕು ಅಂತ ಏನು ಇದ್ರೋ ಇಲ್ವೋ ಗೊತ್ತಿಲ್ಲ, ಬ್ಯಾಂಕ್ ಉದ್ಯೋಗದಲ್ಲಿ ಇದ್ದಂಥವರು ಬಂದು ಕಲಾ ಸೇವೆಯನ್ನ ಅಪ್ಪಿಕೊಂಡಿದ್ದು, ಆ ಕಲಾ ಮಾತೆ ಅವ್ರನ್ನ ಬಿಡ್ಲಿಲ್ಲ. ಸ್ವಯಂ ಸಹಜ ಅದು ಇದು ಬಂದೇ ಬರುತ್ತೆ. ನಾವು ಅದಕ್ಕೆಲ್ಲ ಧೈರ್ಯವಾಗಿ ಎದುರಿಸೋಕೆ ನಿಂತಿರ್ಬೇಕು ಅಲ್ವಾ. ನಮ್ದೊಂದು ಪೀರಿಯಡ್ ಮುಗಿದ್ಮೇಲೆ ಅದನ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕು ಅಂತ ನಾನು ಎಲ್ಲ ಕಲಾವಿದರಿಗೂ, ನಮ್ಮಂತ ವಯಸ್ಸಾಗಿರೋರಿಗೆಲ್ಲ ನಾನು ಹೇಳೋದು ಅಷ್ಟೇ. ಇವರೇ ಮೇಡಮ್, ಬ್ಯಾಂಕ್ ಜನಾರ್ದನ್ ಅವರ ಸಿನಿಮಾಗಳನ್ನು ನೋಡಿದಾಗ ಎಸ್ಪೆಷಲಿ ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಮುಖ, ಹಾವಭಾವ, ಕಣ್ಣುಗಳು ಇದೆಲ್ಲವೂ ಕೂಡ ನಮ್ಮನ್ನ ಅವರು ನಟಿಸ್ತಾ ಇದಾರೆ ಅಂತ ಅನ್ಸ್ತಾ ಇರ್ಲಿಲ್ಲ. ಕ್ಯಾಮ್ರಾ ಮುಂದೆ ಸಹಜವಾಗಿ ಅವರು ಇರೋದೇ ಹಾಗೇನೋ ಅಂತ ಅನ್ಸ್ತಾ ಇತ್ತು. ಹೌದು, ಸೆಂಟಿಮೆಂಟ್ ಪಾತ್ರ ಆಗಿರ್ಬೋದು, ಅಥವಾ ಕಾಮಿಡಿ ಪಾತ್ರ ಆಗಿರ್ಬೋದು, ಮತ್ತೆ ಗತ್ತಿನ ಪಾತ್ರ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮಾಡೋರು. ಅದಲ್ಲದೆ ಅವರು ಒಂದು ವಿದ್ಯಾವಂತರು, ಸಹೃದಯರು, ಮತ್ತೆ ಸಹ ಕಲಾವಿದರ ಜೊತೆ ಅವ್ರು ನಡ್ಕೋತಾ ಇದ್ದಿದ್ದ ರೀತಿ ಇದೆಯಲ್ಲ, ಅದಂತೂ ಹೇಳೋಕೆ ಅಸಾಧ್ಯ. ಅಷ್ಟು ಒಂಥರ ಫ್ರೆಂಡ್ಲಿ ಅಂದ್ರೆ ಫ್ರೆಂಡ್ಲಿ. ಅಷ್ಟು ತುಂಬಾ ವರ್ಷದಿಂದ ಏನಮ್ಮ, ಹೇಗಮ್ಮ ಇದೆಯಾ, ಏನ್ ಮಾಡ್ತಾ ಇದೀಯಮ್ಮ, ಏನೋ ನಡ್ಕೊಂಡು ಹೋಗ್ತಾ ಇದೆಯಮ್ಮ ಅಂತ ಅಂದ್ಬಿಟ್ಟು ಅವ್ರು ಬಿಡುವಿನ ಮೇಲೆ ನಾಟಕಕ್ಕೆಲ್ಲ ಹೋಗ್ತಾ ಇದ್ರು ನೋಡಿ. ಈ ವಯಸ್ಸಿನಲ್ಲೂ ಕೂಡ ಅವ್ರು ನಾಟಕಕ್ಕೆಲ್ಲ ಹೋಗಿ ಮಾಡಿ ಒಂಥರ ಇದು ಕಲೆ ಅನ್ನೋದೇ ಹಾಗೆ.
ಒಂಥರ ಅಪ್ಕೊಂಡ್ಬಿಟ್ರೆ ಅದು ಬಿಡೋಕ್ಕೆ ಆಗಲ್ಲ ಅಂತ ಅನ್ಸುತ್ತೆ. ಒಂದು ಹೊಟ್ಟೆಪಾಡು ಇರ್ಬೋದು, ಮತ್ತೆ ಅವ್ರು ದುಡ್ಡು ಕೊಡದೆ ಹೋಗ್ಲಿ ಆ ಕಲಾವಿದ ಹಂಗೆ ಅಪ್ಕೊಂಡ್ಬಿಡ್ತಾಳೆ. ಅವರು ಹಾಗೆ ಸೇವೆ ಮಾಡಿದ್ರು. ಎಷ್ಟು ಜನ ದುಡ್ಡು ಕೊಟ್ಟಿದ್ದಾರೋ ಕೊಟ್ಟಿಲ್ವೋ, ಬಟ್ ಅವ್ರೊಂದು ಬ್ಯಾಂಕ್ ಉದ್ಯೋಗ ಅಂತ ಇದ್ದಿದ್ರಿಂದ ಅವ್ರ ಸಂಸಾರ ಎಲ್ಲ ಒಂಥರ ಒಳ್ಳೆ ಮಟ್ಟದಲ್ಲಿ. ಅವರು ಅಷ್ಟೇ, ಎಲ್ಲರೂ ಸಂಸ್ಕಾರವಂತರು, ಅವ್ರ ಕುಟುಂಬ ಎಲ್ಲ. ನನಗೆ ಏನ್ ಹೇಳೋದು, ಇನ್ನೊಂದು ಸ್ವಲ್ಪ ದಿನ ನಮ್ಮ ಜೊತೆ ಇರಬೇಕು ಅಂತಷ್ಟೇ. ಮೊನ್ನೆ ಯಾವುದೋ ಫಂಕ್ಷನ್ಗಳಲ್ಲಿ ಮೀಟ್ ಮಾಡಿದ್ವಿ, ಮಾತಾಡ್ತಿದ್ವಿ, ಅಷ್ಟೇ ನಮ್ಮ ಆಯಸ್ಸು ಅಷ್ಟೇ ಅಂತ. ಬಟ್ ಅವರ ಆತ್ಮ ನಿಜಕ್ಕೂ ಅವರು ಏನ್ ನೊಂದ್ಕೊಂಡು ಹೋಗಿರಲ್ಲ. ನಿಜ ನಿಜ. ಕಲಾವಿದರು ರೋಗದಿಂದ ನರಳಿ ಹೋಗ್ತಾ ಇದ್ದಾರೆ ಗೊತ್ತಾ. ಅದೆಲ್ಲ ನಮ್ಮ ಯಾವ ಒಂದು ನಮ್ಮ ಉದ್ದಿಮೆಯಲ್ಲಿ ಯಾರ ಕಣ್ಣಿಗೂ ಬೀಳಲ್ಲ. ಎಷ್ಟೇ ಜನ ಸಫರ್ ಮಾಡ್ತಾ ಇದ್ದಾರೆ ಗೊತ್ತಾ. ವಯಸ್ಸಾಗಿರೋ ಕಲಾವಿದರು, ಹಿರಿಯ ಕಲಾವಿದರು ಎಲ್ಲರೂ, ಅವ್ರ ಕೆಲಸ ಇಲ್ಲ, ಆರ್ಥಿಕ ಸಹಾಯ ಇಲ್ಲ, ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಅಂಥದ್ರಲ್ಲಿ ಜನಾರ್ದನ್ ಅವರು ಆ ತರ ಒಂದು ಕಷ್ಟಕ್ಕೆ ಒಂದು ಗುರಿಯಾಗದೆ ನೆಮ್ಮದಿ ಜೀವನ, ಅವರು ತುಂಬ ಜೀವನ ನಡೆಸಿದ್ದಾರೆ ಅಂತ ನನ್ನ ಭಾವನೆ. ಹೌದು, ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಗಿರಿಜಮ್ಮ, ನಾವು ತೆರೆ ಮೇಲೆ ಯಾವ ರೀತಿಯಾಗಿ ಬ್ಯಾಂಕ್ ಜನಾರ್ದನ್ ಅವರು ಇದ್ರು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಬಟ್ ತೆರೆ ಹಿಂದೆ ಆ ಜೀವನವನ್ನ ನೀವು ನೋಡಿದೀರಾ, ಅವರ ಜೊತೆಗೆ ಇದ್ದವರು. ಏನ್ ಹೇಳ್ತೀರಾ ಗಿರಿಜಮ್ಮ, ಯಾವ ರೀತಿಯಾಗಿರ್ತಾ ಇದ್ರು ಅವರು ಅಂತ? ಅಯ್ಯೋ, ಹೇಳುತ್ತಾರೆ, ಇಷ್ಟೊತ್ತು ಹೇಳುತ್ತಲ್ಲ, ತುಂಬಾ ಸ್ನೇಹಪರ ಜೀವಿ ಅಂತ ಅವರು. ಎಲ್ಲಾನು ಅಷ್ಟೇ, ಅವರು ಒಂದು ತಾರತಮ್ಯನೇ ಇರ್ತಾ ಇರ್ಲಿಲ್ಲ. ಸಹ ಕಲಾವಿದರ ಬಗ್ಗೆ ಅವ್ರು ಹೆಚ್ಚು, ಇವ್ರು ಇದು, ಅವ್ರನ್ನ ಹೇಗಪ್ಪ ಮಾತಾಡ್ಸೋದು, ಇವ್ರ ಹತ್ರ ಹೋಗಿ ಮಾತಾಡ್ಸ್ಕೊಡ್ಬೇಕಪ್ಪ, ಆ ತರ ಎಲ್ಲ ಏನೂ ಇರಲಿಲ್ಲ. ಎಲ್ಲರನ್ನು ನಗುಮುಖ, ಯಾವಾಗ್ಲೂ ನಗ್ತಾ ಇರೋರು. ಮತ್ತೆ ಅಷ್ಟು ಚೆನ್ನಾಗಿ ಕಷ್ಟ ಸುಖ ಎಲ್ಲ ಏನಾದ್ರೂ ಇದ್ರೆ ವಿಚಾರಿಸೋರು, ಅವ್ರಿಗಾದ್ರೆ ಸಹಾಯ ಮಾಡೋರು, ಇಲ್ಲಿದ್ರೆ ಸುಮ್ಮನೆ ಇರೋರು, ಆ ತರ ಅವರು ಅಂತ ಹೇಳ್ತೀರಲ್ಲ, ಆ ತರ ಸಂಸ್ಕಾರವಂತರು ಅಂತ ಹೇಳ್ಬೋದು. ಅವರು ನೋಡಿದ್ರೇನೆ, ನಿಮ್ಗೆ ಅವ್ರ ಮುಖ ಲಕ್ಷಣ ನೋಡಿದ್ರೇನೆ ಹಾಗನ್ಸುತ್ತೆ ಅವರು. ಮೇಡಮ್, ಆ ಕಾಲಘಟ್ಟ ಏನಿತ್ತಲ್ಲ, ಈಗ ಎಲ್ಲ ಜಾಸ್ತಿ ಸೂಪರ್ ಸ್ಟಾರ್ಗಳು ಫೋಕಸ್ ಆಗುವಂತ ಇಂಡಸ್ಟ್ರಿ, ಆ ಸಮಯದಲ್ಲಿ ನಾವಿದ್ದೀವಿ ಕಾಲಘಟ್ಟದಲ್ಲಿ. ಬಟ್ ನೀವೆಲ್ಲ ಇದ್ದಾಗ, ಅಥವಾ ಬ್ಯಾಂಕ್ ಜನಾರ್ದನ್ ಅವ್ರು ಇದ್ದಾಗ, ಒಂದು ಸಣ್ಣ ಪಾತ್ರ ಕೂಡ ಎಷ್ಟು ಮಟ್ಟಿಗೆ ರಿಜಿಸ್ಟರ್ ಆಗ್ತಿತ್ತು ಅಂತಂದ್ರೆ, ತುಂಬಾ ನಮ್ ಜೀವನಕ್ಕೆ ಹತ್ರ ಆಗಿರ್ತಾ ಇತ್ತು, ತುಂಬಾ ಹತ್ರ ಆಗಿರ್ತಾ ಇತ್ತು. ಹೌದು, ಒಂದಿನ 2 ದಿನದ ಕೆಲ್ಸದ ಪಾತ್ರ ಆದ್ರೂ ಆಗ್ಲಿ, ಅದ್ರಲ್ಲಿ ಎಷ್ಟು ನಾವು ಇದು ಮಾಡ್ಬೋದಾಗಿತ್ತು. ಅದೇ ಹೇಳೋದು, ಅದೇ ಕಲಾವಿದರಿಗೆ ಒಂದೇ ಒಂದು ಶಾರ್ಟ್ ಸಿಗ್ಲಿ, ಅವ್ನು ಕಲಾವಿದ ಅಂತ ಗುರ್ತಿಸ್ಕೊಂಡ್ಬಿಡ್ತಾ ಇದ್ರು ಅವರು. ಒಂದೇ ಒಂದು ಶಾರ್ಟ್ ಸಾಕು, ಇವ್ ಮನ್ಸಲ್ಲಿ ಉಳ್ಕೊಂಡ್ಬಿಡೋದು ಗೊತ್ತಾ ಆ ಪಾತ್ರ ಅವ್ರದ್ದು. ಅವರ ಒಂದು ಸೆಂಟಿಮೆಂಟ್ ಪಾತ್ರ ಆಗಿರ್ಬೋದು, ಎಲ್ಲಾನು ನನ್ಗೆ ತುಂಬಾನೇ ಇಷ್ಟ. ನಾನು ಕೂಡ ಅವ್ರ ಜೊತೆಲಿ ಬೊಂಬಾಟ್ ಹುಡುಗ KV ರಾಜು ಅವರ ನಿರ್ದೇಶನದಲ್ಲಿ ಮಾಡಿದಂತ ಒಂದು ಇದು ಏನ್ ಚೆನ್ನಾಗಿತ್ತಪ್ಪ. ಅದಂತೂ ಎಷ್ಟು ಒಂದು 15-20 ದಿನ ನಾವು ಜೊತೆಲೇ ಕಾಲ ಕಳ್ತಿದ್ದೀವಿ ಅಂತ ಹೇಳ್ಬೋದು. ಆ ತರ ಪಾತ್ರಗಳು ಎಲ್ಲ ತುಂಬಾನೇ ಚೆನ್ನಾಗಿತ್ತು ಬಿಟ್ರೆ. ಅವರ ಒಂದು ಕುಟುಂಬ ಬೇರೆ, ನಮ್ಮ ಕುಟುಂಬ ಬೇರೆ ಅಂತ ಎಲ್ಲ ಅಷ್ಟು ಮಿಂಗಲ್ ಆಗ್ತಾ ಇದ್ವಿ, ನಾವು ಜೊತೆ ಸೇರ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಆಮೇಲೆ ಪಾತ್ರದ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇರೋರು. ಹಾಗೆ ಅವರು ಒಂದು ಸಂಸ್ಕಾರವಂತ ಒಂದು ನಟ ಅಂತ ಹೇಳ್ಬೋದಪ್ಪ. ನಾನು ಕೇಳಿದ್ರೆ ಅವರು ಅಷ್ಟು ಒಂದು ಆಗಿತ್ತು. ಮೊನ್ನೆ ಅದೇ ಹೇಳಿದ್ದಲ್ಲ, ಮೀಟ್ ಮಾಡಿದ್ವಿ ಅಂತ ಕೂಡ, ಅವಾಗ್ಲೂ ಅಷ್ಟೇ ಚೆನ್ನಾಗಿದ್ದೀನಿ ಗಿರಿಜಮ್ಮ, ಆರಾಮಾಗಿರ್ತೀನಿ ಅಂತಾನೆ ಹೇಳ್ತಾ ಇದ್ರು. ಅಯ್ಯೋ, ಸಹಜ ಅಲ್ವಾ, ಮತ್ತವರು ಹೋಗ್ಲೇಬೇಕಲ್ವಾ, ಏನ್ ಬಿಟ್ಟು ಬೇರೆಯವ್ರಿಗೆ ಜಾಗ ಮಾಡ್ಕೊಡ್ಬೇಕಲ್ಲ ನಾವು. ನಿಜ ನಿಜ ನಿಜ. ಧನ್ಯವಾದ ಮೇಡಮ್, TV9 ಜೊತೆ ಮಾತನಾಡಿದ್ದಕ್ಕೆ. ಇದು ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ಮಾತನಾಡ್ತಾ ಅವರ ನೆನಪುಗಳನ್ನು ಹಂಚಿಕೊಂಡ್ರು. ಜೊತೆಗೆ ಇತ್ತೀಚೆಗೆ ಅವರು ಭೇಟಿಯಾದಾಗ ಏನು ಮಾತುಕತೆ ಆಯಿತು ಅದ್ರ ಬಗ್ಗೆ ಕೂಡ ಹೇಳಿದರು.